ಸೊ ನಾನು ಹೇಳ್ತಂದ್ರ ಫಿಲಮ್ ಎಲ್ಲ ನಾವು ನೋಡಿದ ತಕ್ಷಣ ವಿ ವುಡ್ ಆಲ್ವೇಸ್ ಫೀಲ್ ಹೀರೋಯಿಸಮ್ ಅಂದ ತಕ್ಷಣ ಒಬ್ಬ ಹೀರೋ ಅಂದ್ರೆ ಫುಲ್ಲು ಹೆಫ್ಟಿ ಆಗಿ ಫುಲ್ ಮ್ಯಾಚೋ ಆಗಿರ್ತಾನೆ, ಹೀರೋಯಿನ್ ಕಾಪಾಡ್ತಾನೆ ಅಥವಾ ಫೈಟಿಂಗ್ ಗಿಟಿಂಗ್ ಎಲ್ಲ ಮಾಡಿ ಯು ಫೀಲ್ ಲೈಕ್ ಅ ಹೀರೋ. ಬಟ್ ವೆರ್ ಆಸ್ ಅ ಕಾಮಿಡಿಯನ್ ಅಂದ ತಕ್ಷಣ ವಿಲ್ ಆಲ್ವೇಸ್ ಬಿ ಹೀರೋಸ್ ಫ್ರೆಂಡ್, ಅ ಸೈಡ್ ಕಿಕ್, ಕುಳ್ಳಿಗೆ ದಪ್ಪಗೆ ಅಷ್ಟೊಂದು ಫಿಸಿಕಲ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಅಂಡ್ ಕಾಮಿಡಿಯನ್ಸ್ ವರ್ ಆಲ್ಸೋ ಓಕೆ ವಿತ್ ಇಟ್. ಅವ್ರು ಬರ್ತಾ ಇದ್ರು ನಾವು ಹೀರೋ ತರ ಸಿಕ್ಸ್ ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಗೆ ಸುಮ್ನೆ ಒಂದೆರಡು ಕಾಮಿಡಿ ಮಾಡ್ರೆ ಆಗೋಗೋದು ಅಂತ ಹಂಗಿತ್ತು. ಸೊ ವಿ ಆಲ್ವೇಸ್ ದ ಮೂವಿ ಕಲ್ಚರ್ ಆಗಿರ್ಬೋದು ಅಥವಾ ಸರ್ಕಸ್ ಅಲ್ಲಿ ಎಲ್ಲ ಸಾಹಸಮಯ ದೃಶ್ಯಗಳು ಒಂದ್ ಕಡೆ ಆಯ್ತು ಅಂದ್ರೆ, ಸಾಹಸಮಯ ಪರ್ಫಾರ್ಮೆನ್ಸ್ ಒಂದ್ ಕಡೆ ಆಯ್ತು ಅಂದ್ರೆ, ಈ ಕ್ಲೌನ್ಸ್ ಅಂತಾನೆ ಸಪರೇಟ್ ಜೋಕರ್ ಅಂತ ಇಟ್ಟಿರೋರು. ಅವನು ಕ್ಲೌನ್ ಆಗಿ ಜೋಕ್ ಮಾಡೋದು, ನಾಟಕ ಮಾಡೋದೆಲ್ಲ ಇರ್ತಾ ಇತ್ತು. ದಟ್ ಯು ಕುಡ್ ಸಿ ಎನಿವೇರ್. ಕಾಮಿಡಿನೇ ಒಂದು ಸಪರೇಟ್ ಟ್ರ್ಯಾಕ್ ಅಲ್ಲಿ ನಡೀತಾ ಇತ್ತು. ಸೊ ಪೀಪಲ್ ಆಲ್ವೇಸ್ ಥಾಟ್ ಕಾಮಿಡಿ ಅಂಡ್ ಅ ಪರ್ಸನ್ ಹೂ ಸೀರಿಯಸ್ ಡಸಂಟ್ ಗೋ ಟುಗೆದರ್. ಕಾಮಿಡಿ ಅಂಡ್ ಸೀರಿಯಸ್ನೆಸ್ ಡಸಂಟ್ ಗೋ ಟುಗೆದರ್. ಐ ಮೀನ್ ನಮ್ಗೆ ಹಂಗೆ ಬೈಫರ್ಕೇಟ್ ಮಾಡಿ ಇಟ್ಬಿಟ್ಟಿದ್ರು. ಓಕೆ ಇವನು ಹೀರೋ, ಅವನು ಈ ತರ ಮಾಡಬಾರ್ದು, ಅವ್ನ್ದು ಏನಿದ್ರು ಅವ್ನ್ ಕಾಮಿಡಿಯನ್ನ ಯೂಸ್ ಮಾಡ್ಕೊಂಡೆ ಕಾಮಿಡಿ ಮಾಡ್ಬೇಕು ಅನ್ನೋ ಮೂವೀಸ್ ಎಲ್ಲ ಆಯ್ತು. ಆಸ್ ಯು ಆರ್ ಅ ಫಿಲಮ್ ಮೇಕರ್ ಆಲ್ಸೋ ಟೆಲಿಂಗ್ ಫ್ರಮ್ ದ ಸ್ಕ್ರಿಪ್ಟ್ ಪರ್ಸ್ಪೆಕ್ಟಿವ್ ಎಲ್ಲ ನೋಡ್ಬಿಟ್ಟು ಹೇಳ್ತಾ ಇರೋದು. ಬಟ್ ಥ್ಯಾಂಕ್ಫುಲಿ ಸಮ್ಮನ್ ಲೈಕ್ ಯೋಗರಾಜ್ ಭಟ್ ಅಥವಾ ಈ ಸಿಂಪಲ್ ಸುನಿ ಅಂತವ್ರೆಲ್ಲ ಬಂದು ಎಷ್ಟೊಂದು ಸಿಟ್ ಕಾಮ್ಸ್ ಎಲ್ಲ ಬಂದಾದ್ಮೇಲೆ ದೇ ಮೇಡ್ ಇಟ್ ಲೈಕ್ ವೆರಿ ಕಾಮನ್ ಮ್ಯಾನ್ ಕಾಮಿಡಿ ಮಾಡ್ಕೊಂಡು ಕೂಡ ಅವರು ಸಹ ಹೀರೋ ಆಗಬಹುದು. ಅಂದ್ರೆ ಒಳ್ಳೆತನ ಇರಬೇಕು, ಕಾಮಿಡಿ ಮಾಡೋನ್ ಮನ್ಸಲ್ಲಿ ತುಂಬಾ ಒಳ್ಳೆತನ ಇರುತ್ತೆ ಅಂತ ತೋರಿಸಿದ್ದಾರೆ. ಅಥವಾ ಈ ಕಾಮಿಡಿಯನ್ ಮಾಡ್ತಾ ಮಾಡ್ತಾನೆ ಹಿ ಕ್ಯಾನ್ ಬಿಕಮ್ ಅ ಹೀರೋ. ಸಿಂಪಲ್ ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಹುಡುಗನು ಒಬ್ಬ ನಗ್ನಗ್ತಾ ಇಡ್ಕೊಂಡು ಎಲ್ಲ ತರ್ಲೆ ಅಂತ ಬ್ರ್ಯಾಂಡ್ ಮಾಡೋರ್ನು ಸಹ ಹೀರೋ ಮಾಡ್ಬೋದು ಅಂತ ಇರುತ್ತೆ. ಸೊ ಕಾಮಿಡಿ ಹ್ಯಾಸ್ ನೌ ಎವಾಲ್ವ್ಡ್ ನನ್ಗನ್ಸೋ ಪ್ರಕಾರ ಮೂವೀಸ್ ಅಲ್ಲಿ. ಸೊ ನನ್ಗನ್ಸ್ತಾ ಇರೋದು ಈಗ ಕಾಮಿಡಿಗೆ ಯಾರು ನೋ ಬಡಿ ಈಸ್ ಮೋರ್ ವೈಟೇಜ್ ಫಾರ್ ದ ಕಾಮಿಡಿ. ದಪ್ಪಕ್ಕಿರೋದು, ಕೂದಲಿರುತ್ತೆ, ದಪ್ಪ ಆಗ್ತಾ ಇದೆ, ಇನ್ನದೆಲ್ಲ ಈಗ ಕಾಮಿಡಿ ಹೊಟ್ಟೋಗ್ಬಿಟ್ಟಿದೆ. ನೌ ಆ ಸೆನ್ಸ್ ಆಫ್ ಕಾಮಿಡಿ ಹ್ಯಾಸ್ ಬಿಕಮ್ ಮೋರ್ ಆನ್ ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನೇ ಹೊರಹಾಕದೆ ಕಾಮಿಡಿ ಆಗಿರುತ್ತೆ. ಆಮೇಲೆ ಜನರ ಸುತ್ತಮುತ್ತ ಇರೋ ನ್ಯೂನ್ಯತೆಗಳನ್ನ ಹೊರಗಡೆ ಹಾಕೋದಾಗಿರುತ್ತೆ. ಸೊ ವಾಟ್ ಯು ಫೀಲ್ ಅಬೌಟ್ ಇಟ್? ಹೌ ಮಚ್ ಆಫ್ ದಿಸ್ ಮೂವಿ ಕಲ್ಚರ್ ಹಸ್ ಇಂಪ್ಯಾಕ್ಟೆಡ್ ಅ ಕಾಮಿಡಿ? ನಂಗೆ ಈ ಮೂವಿ ಕಲ್ಚರು ಕಾಮಿಡಿನ ಇಂಪ್ಯಾಕ್ಟ್ ಮಾಡಿದ್ಯಾ ಅಥವಾ ಜನರಲಿ ಹೌ ಆಸ್ ಅ ಸೊಸೈಟಿ ವಿ ಹ್ಯಾವ್ ಎವಾಲ್ವ್ಡ್ ದ್ಯಾಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಮೂವಿ ಕಲ್ಚರ್, ಅಥವಾ ಇದು ಒಂದಕ್ಕೆ ಇನ್ನೊಂದು ಇಂಪ್ಯಾಕ್ಟ್ ಮಾಡ್ಕೋತಾ ಹೋಗ್ತಾ ಇದೆಯಾ ಅನ್ನೋದು ನನ್ಗೆ ಗೊತ್ತಿಲ್ಲ ಇನ್ನು. ಓಕೆ, ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿದೆ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಮೂವೀಸ್ ಅಲ್ಲಿ ಏನ್ ಕಾಣುತ್ತೆ ಅದು ಸೊಸೈಟಿನಲ್ಲಿ ಮತ್ತೆ ಆಗುತ್ತೆ, ಜೊತೆಗೆ ಸೊಸೈಟಿನಲ್ಲಿ ಏನ್ ಆಗ್ತಾ ಇದೆ ಅದನ್ನು ಮೂವೀಸು ಅದನ್ನೇ ತೋರ್ಸತ್ತೆ. ಸೊ ಪ್ರಾಬಬ್ಲಿ ಮುಂಚೆ ಅದೇ ದಪ್ಪಕ್ಕಿರೋ ಬಗ್ಗೆ ಕಾಮಿಡಿ ಮಾಡೋದು ಅಥವಾ ಇಲ್ದಲ್ಲಿರೋನ್ ಬಗ್ಗೆ ಕಾಮಿಡಿ ಮಾಡೋದು, ಅವನಿಗೆ ಬೋಡ ಅನ್ನೋದು, ಈ ತರದೆಲ್ಲ ಅವಾಗ ಸೋಷಲಿ ತುಂಬಾ ಅಕ್ಸೆಪ್ಟೆಡ್ ಇತ್ತೇನೋ ಅವಾಗ ಪ್ರಾಬಬ್ಲಿ. ಅಂಡ್ ಇಟ್ ವಾಸಂಟ್ ಲುಕ್ ಡೌನ್ ಅಪಾನ್ ಬಾಡಿ ಶೇಮ್ ಮಾಡೋದು ಅನ್ನೋದೇನು ಮೇನ್ ಸ್ಟ್ರೀಮ್ ಆಗಿರ್ಲಿಲ್ಲ ಅನ್ಸುತ್ತೆ ಬಾಡಿ ಶೇಮ್ ಮಾಡೋದು. ಸೊ ಅವಾಗ ಸಿನಿಮಾನಲ್ಲೂ ಅದನ್ನ ತೋರಿಸಿದಾಗ ಅಂದ್ರೆ ನಮ್ ಸುತ್ತಮುತ್ತ 4 ಜನ ಒಬ್ಬ ಆತರ ಒಂದು ಬಾಡಿ ಶೇಮ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಲಾಫ್ಟರ್ ಜನರೇಟ್ ಆಗತ್ತೆ ಅಂತ ಅನ್ಸ್ದಾಗ ಅದನ್ನ ಮೂವೀಸ್ ಅಲ್ಲೂ ಮಾಡೋರು ಅಂತ ಅನ್ಸುತ್ತೆ ಅವಾಗ. ಅದೇ ಇದು ಐ ಆಮ್ ಸ್ಪೆಕ್ಯುಲೇಟಿಂಗ್ ಆಲ್ ಆಫ್ ದಿಸ್. ಇವತ್ತಿನ ದಿವಸ ಓಕೆ ಅದು ಕೋರ್ಸ್ ಅಂದ್ರೆ ಸೇಮ್ ಹ್ಯೂಮರ್ ನಲ್ಲಿ ಫಟಿಗ್ ಬೇಗ ಆಗತ್ತೆ. ಅಂದ್ರೆ ನೋಡ್ತಾ ಸೇಮ್ ಟೈಪ್ ಆಫ್ ಹ್ಯೂಮರ್ ಅಂದ್ರೆ ಅಫ್ಕೋರ್ಸ್ ಆಬ್ಸಲ್ಯೂಟ್ ಆಗುತ್ತೆ. ಅಂದ್ರೆ ನಿಮಗ್ ಫಟಿಗ್ ಆಗುತ್ತೆ ಅಂದ್ರೆ 20 ಸಲ ಒಂದೇ ಜೋಕಿಗೆ ನೀವು ನಗಕ್ ಆಗೋದಿಲ್ಲ, 20 ಸಲ ಒಂದೇ ಹಾಡನ್ ಕೇಳ್ಬೋದು. ಹೌದಾ? ಸೊ ಇದರಲ್ಲಿ ಈ ತರ ಆಗೋದ್ರಿಂದ ಅಥವಾ 20 ಸಲ ಒಂದೇ ಟೈಪ್ ಆಫ್ ಆಕ್ಷನ್ ಬೇಕಾದ್ರೂ ನೋಡ್ಬಿಡ್ಬೋದು. ಅಂದ್ರೆ ಇವಾಗ ನಾವು ಆಪ್ತಮಿತ್ರ ಸಿನಿಮಾ ನೋಡ್ತಿರ್ಬೇಕಾದ್ರೆ ವಿಷ್ಣು ಸರ್ ಕಾಲ್ ಎತ್ಕೊಂಡು ಹಿಂಗ್ ನಿಂತಿರ್ತಾರಲ್ಲ, ಇದ್ರಲ್ಲಿ ಎಷ್ಟ್ ಸಲ ನೋಡಿದ್ರು ನಂಗೆ ಬೋರ್ ಆಗಲ್ಲ. ಹೌದಾ? ಸೊ ಮಜಾ ಅನ್ಸತ್ತದು. ಬಟ್ ಈ ಕಾಮಿಡಿ ಅನ್ನೋದೇನಿದೆ ಅದು ಆಬ್ಸಲ್ಯೂಟ್ ನೀವು ಹೇಳ್ದಂಗೆನೆ ಬೇಗ ಆಗತ್ತೆ. ಸೊ ಅದಕ್ಕೆ ಕಾಮಿಡಿ ಎವಾಲ್ವ್ ಆಗ್ತಾ ಬಂತು. ಇವತ್ತಿನ ದಿವಸ ಏನಾಗ್ತಾ ಅಲ್ಲ, ಇವತ್ತಿನ ದಿವಸ ಏನು ಕಾಮಿಡಿ ಟೈಪ್ ನೋಡ್ತಾ ಇದ್ದೀರಾ ಅದೂ ಒಂದ್ ದಿವಸ ಎವಾಲ್ವ್ ಆಗುತ್ತೆ, ಅದು ಅಬ್ಸಲ್ಯೂಟ್ ಆಗುತ್ತೆ. ಆಗಿ ಇನ್ನೊಂದ್ ಏನೋ ಒಂದ್ ಬರುತ್ತೆ, ಅವ್ರು ಪ್ರಾಬಬ್ಲಿ ಅದು ಬಾಡಿ ಶೇಮಿಂಗ್ ಏನೇ ಮತ್ತೊಂದ್ ದಿವಸ ಬರ್ಬೋದೇನೋ ಇನ್ನೊಂದು 50 ವರ್ಷ ಬಿಟ್ಟು. ವಿ ಡೋಂಟ್ ನೋ. That is also true. And people are intellectually they become more witty. ಅದು ಏನಿದೆ ಇದಲ್ಲೇನಿದೆ ನಗೋದು. ಓಕೆ, ಈಗ ನಾವು ಸಣ್ಣ ವಯಸ್ಸಲ್ಲಿ 10 years ಬ್ಯಾಕ್ ನಾವು ನಗ್ತಾ ಇದ್ದಂಥ ಜೋಕ್ಸ್ ನೌ ವಿ ಡೋಂಟ್ ಲೈಕ್ ಇಟ್. ಕಾಲೇಜಲ್ಲಿ ಇದ್ದಾಗ ವಲ್ಗ್ಯಾರಿಟಿ ವಾಸ್ ಲೈಕ್ ಇಟ್ ವಾಸ್ ಅ ಫಾರ್ಬಿಡನ್ ಫ್ಯಾಕ್ಟರ್ ಫಾರ್ ಅಸ್. ಕಾಲೇಜಲ್ಲೆಲ್ಲ ಯಾವ್ದಾದ್ರು ವಲ್ಗ್ಯಾರಿಟಿ ಮ್ಯಾರೇಟ್ಸ್ ಅಂತೆಲ್ಲ ಮಾಡಿದಾಗ ವಲ್ಗ್ಯಾರಿಟಿ ಎಲ್ಲ ನೋಡಿದಾಗ ಕಾಲೇಜಲ್ಲಿ ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಅಲ್ಲಿ ಈಸ್ ಮೇಕಿಂಗ್ ಅ ಜೋಕ್ ವಾವ್ ಅಂತ ಅನ್ಸ್ತಾ ಇತ್ತು.
ಬಟ್ ಹೋಗ್ತಾ ಹೋಗ್ತಾ ವಿ ಅಂಡರ್ಸ್ಟುಡ್ ದಟ್ ಇಸ್ ನಾಟ್ ಅ ಕಾಮಿಡಿ. ವಿ ಆರ್ ಆಕ್ಚುಲಿ ಮೇಕಿಂಗ್ ದ ಆಡಿಯನ್ಸ್ ಆಕ್ವರ್ಡ್ ಬಿಕಾಸ್ ಅವರ್ ಆಡಿಯನ್ಸ್ ಹ್ಯಾವ್ ಎವಾಲ್ವ್ಡ್. ಆಡಿಯನ್ಸ್ ಹ್ಯಾವ್ ಎವಾಲ್ವ್ಡ್ ಅಂತ. ಸೊ ನನ್ಗನ್ಸಿದ್ದು ಅಫ್ ಕೋರ್ಸ್ ದ ನೇಚರ್ ಆಫ್ ಕಾಮಿಡಿ ಹ್ಯಾಸ್ ಬೀನ್ ಚೇಂಜಿಂಗ್. ಪೀಪಲ್ ಆರ್ ಬೀನ್ ವೆರಿ taking it, and now people are taking comedian seriously. Why I'm telling you, there is a research which has done, a book alli ottadnalla, humor seriously in a book alli, there they have mentioned 76% of CEOs hire their subordinates, and avura kelgade irunto subordinates avrige ಎಷ್ಟು wit ಇದೆ ಅಂತ. Because the people who's having a wit, ಅವರು are actually more prone to have an intelligence than the others, because they see things differently. ಸೊ ಅವರ ರಿಸಾಲ್ವಿಂಗ್ ಕೇಪಬಿಲಿಟೀಸ್ ಏನಿರುತ್ತಲ್ಲ, ಅವರ ವಿಟ್ ಮುಖಾಂತರ ಸಾಲ್ವ್ ಮಾಡ್ತಾರೆ. ಸೆನ್ಸ್ ಆಫ್ ಹ್ಯೂಮರ್ ಯೂಸ್ ಮಾಡೋ ಮೆಥಡಾಲಜಿನೇ ಅವರು ಪ್ರಾಬ್ಲಮ್ ಸೊಲ್ಯೂಷನ್ಗೂ ಮಾಡ್ತಾರೆ. ಅದು ಫನ್ನಿ ಆಗಿರ್ಬೋದು, ಬಟ್ ಇಟ್ ಇಸ್ ಸಾಲ್ವಬಲ್ ಮಚ್ ಈಸಿಯರ್ ವೇ, ಮಚ್ ಫನ್ನಿಯರ್ ವೇ. ಸೊ ದಟ್ ಇಸ್ ವಾಟ್ ದೇ ಡೂ. ದೇ ಯೂಸ್ ಪೀಪಲ್ ವಿತ್ ದಟ್, ಅಂಡ್ ದೀಸ್ ಪೀಪಲ್ ವಿತ್ ದ ವಿಟ್, ದೇ ಆರ್ ಗುಡ್ ಕಮ್ಯುನಿಕೇಟರ್ಸ್. ಅದನ್ನ ಹೇಳ್ತಾರೆ. ಅಂದ್ರೆ ಅವರು ದರ್ ಈಸಿ ಟು ಬ್ರೇಕ್ ದ ಐಸ್. ಯಾರು ಮುಂಚೆ ಇರ್ತಾರೋ ಅವ್ರ ಐಸ್ ನ ಬ್ರೇಕ್ ಮಾಡ್ತಾರೆ. ಅಂಡ್ ಇಮ್ಯಾಜಿನ್ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿ ನೀವಾಗಿ ನೀವೊಂದು ಜೋಕ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀರ ಅಂದ್ರೆ, ನೀವು ಒಂದು ಕತೆ ಹೇಳಿ ಅವ್ರನ್ನ ಆ ಕಥೆನಲ್ಲಿ ಕೂಡಿಸಿ ಅವ್ರನ್ನು ನಿಮ್ಮ ಕಥೆಯಲ್ಲಿ ಕರ್ಕೊಂಡು ಹೋಗಿ ಅವ್ರು ನಿಮ್ಗೆ ಕಾಯ್ತಾ ಇರ್ತಾರೆ. ಆ ಒಂದು ಜೋಕ್ ನ ಡ್ರಾಪ್ ಮಾಡ್ತೀರಾ, ಪೀಪಲ್ ವಿಲ್ ಲಾಫ್. ಸೊ ಯು ಆರ್ ರೆಸೋನೇಟಿಂಗ್ ಟು ದೇರ್ ಆಲ್ 100 ಆಫ್ ಆಡಿಯನ್ಸ್ ಥಾಟ್ಸ್. ದಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್ ಅಟ್ ಆಲ್, ಬಿಕಾಸ್ ಅವ್ರು ಆಲ್ರೆಡಿ ವಾಟ್ ಐ ಫೀಲ್ ಇಸ್, ಒಬ್ಬ ನಗ್ಸೋನ್ಗೆ ಅಷ್ಟು ಕಲೆ ಗೊತ್ತಿರಬೇಕು. ಅವನು ಸೈಕಾಲಜಿಸ್ಟ್, ಈಸ್ ಆಲ್ರೆಡಿ ರನ್ನಿಂಗ್ ವಿತ್ ದೇರ್ ಥಾಟ್ಸ್. ಇವ್ರ ಈ ಥಾಟ್ಸ್ ನನ್ನ ಜೊತೆ ಇದ್ದಾರೆ, ನಾನು ಈ ಜೋಕ್ ಮಾಡ್ತೀನಿ, ಅವ್ರು ನಗ್ತಾರೆ ಅನ್ನೋ ಒಂದು ಥಾಟ್ಸ್ ಇರುತ್ತೆ. ಸೊ ಐ ಆಲ್ವೇಸ್ ಥಿಂಕ್ ಹ್ಯೂಮರ್ ಇಸ್ ಅ ಸೀರಿಯಸ್ ಬಿಸ್ನೆಸ್. ಇಟ್ ಇಸ್. ಯಾರು ಎಷ್ಟೇ ಜೋಕ್ ಮಾಡ್ಬೋದು, ಓಕೆ, ನಗ್ಸೋದು ಇದು ತುಂಬಾ ಕಷ್ಟ, ಎಸ್ಪೆಷಲಿ ಫಾರ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ವೇರ್ ದೆ ಪೇ ಮನಿ. ದುಡ್ಡು ಕೊಟ್ಟು ಬಂದು ಕೂತ್ ಬಿಟ್ಟು, ಓಕೆ ನಾನು ಕಾನ್ಶಿಯಸ್ ಆಗ್ತೀನಿ, ಇವಾಗ ನನ್ನ ನಗ್ಸು. ದಟ್ ಈಸ್ ಅ ಚಾಲೆಂಜ್. ಇದಕ್ಕೆ ಹೌ, ಈಗ ಹಂಗೆ ನಗ್ಸೋನೆ ಅನ್ಕಾನ್ಶಿಯಸ್ಲಿ ಕ್ಯಾನ್ ಮೇಕ್ ಪೀಪಲ್ ಲಾಫ್. ನಗ್ತಾ ಏನೋ ಹೊಳೆಯುತ್ತೆ ಟಕ್ ಅಂತ ಹೇಳ್ಬಿಡ್ಬೋದು. ಕಾಮಿಡಿ ಗೆಟ್ಸ್ ಕ್ರಿಯೇಟೆಡ್ ಇನ್ ದ ಸಿಚುಯೇಷನ್, ಬಟ್ ಯು ಕ್ರಿಯೇಟ್ ಅ ಕಾಮಿಡಿ ಅಂಡ್ ಗೋ ಫಾರ್ ಅ ಪರ್ಸನ್ ಹೂ ಇಸ್ ಅನ್ಕಾನ್ಶಿಯಸ್. ಐ ಮೀನ್ ಹೂ ಇಸ್ ವೆರಿ ಕಾನ್ಶಿಯಸ್. ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ನಗಕ್ ಬಂದಿದ್ದೀನಿ, ನೋಡೋಣ ಎಷ್ಟು ನಗಿಸ್ತಾನೆ. ಅದ್ ಹೆಂಗೆ ಚಾಲೆಂಜ್ ಅನ್ಸುತ್ತೆ. ಇದು ಫಸ್ಟಿಗೆ ಚಾಲೆಂಜ್ ಅಂತ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾ ನ್ಯಾಚುರಲ್ ಆಗ್ಬಿಡತ್ತೆ ಇದು. ಸೊ ಅದಕ್ಕೆ ನೋಡಿ, ಆಡಿಯನ್ಸ್ ಸೈಡ್ ಅಲ್ಲಿ ಡಾರ್ಕ್ ಇಟ್ಟಿರ್ತೀವಿ. So the darkness ಅಲ್ಲಿ they have a feeling that nobody is watching them. Okay. So they tend to laugh more. I've often seen this. Audience side ಅಲ್ಲಿ ಲೈಟ್ ಸ್ವಲ್ಪ ಸಿಕ್ಕಾಪಟ್ಟೆ ಬ್ರೈಟ್ ಆಗ್ಬಿಟ್ಟಿದ್ರೆ ಅವರು ಅಂತ ಹೆಚ್ಚಿಗೆ ಓಪನ್ ಅಪ್ ಆಗೋದಿಲ್ಲ. ಬಟ್ ಎಸ್, ಇದು ಒಂದ್ ಸ್ವಲ್ಪ ಕಷ್ಟನೇ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಅನ್ಸ್ತಾ ಇರುತ್ತೆ, ಇವಾಗ ಕಾಮಿಡಿ ಸ್ಟಾರ್ಟ್ ಮಾಡಕ್ ಮುಂಚೆ ನನ್ಗೂ ಒಂದಷ್ಟು ಭ್ರಮೆಗಳಿತ್ತು. ಸಿ ಅಮಾಂಗ್ ಮೈ ಫ್ರೆಂಡ್ಸ್, ವೆನ್ ವಿ ಸಿಟ್ ಫಾರ್ ಸಮ್ ಡಿಸ್ಕಷನ್ಸ್, ಮಧ್ಯದಲ್ಲಿ ಒಂದೊಂದು ವೈಸ್ ಕ್ರ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತಂದ್ರೆ, ನಂದು ಸೆನ್ಸ್ ಆಫ್ ಹ್ಯೂಮರ್ ಸಖತ್ತಾಗಿದೆ, ಸೊ ಐ ಮಸ್ಟ್ ಟ್ರೈ ಕಾಮಿಡಿ ಅಂತ ಒಂದಷ್ಟು ಜನಕ್ಕೆ ಅನ್ಸ್ಬೋದು. ಕಾಮನ್ ಅಲ್ವಾ ಇದು? ಸೊ ಅದೇ ತರ ನನಗೆ ಮೈಕ್ರೋ ಲೆವೆಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಅನ್ಸಿತ್ತು. ಅದರ್ವೈಸ್ ಐ ಆಮ್ ನಾಟ್ ವೆರಿ ಫನಿ ಅಮಾಂಗ್ ಮೈ ಫ್ರೆಂಡ್ಸ್, ನಾಟ್ ಆನ್ ಅನ್ ಎವ್ರಿ ಡೇ ಬೇಸಿಸ್ ಫಾರ್ ಶೋರ್, ನಾಟ್. ಬಟ್ ಮಧ್ಯದಲ್ಲಿ ತುಂಬಾ ಕೆಲವೊಂದ್ಸಲ ವೆರಿ ರೇರ್ಲಿ ವೈಸ್ ಕ್ರ್ಯಾಕ್ಸ್ ಹಾಕ್ಬಿಡ್ತೀನಿ, ಅಥವಾ ಸಮ್ಟೈಮ್ಸ್ ಐ ರೈಟ್ about these contradictions that I see around me on my Facebook or ಒಂದೊಂದ್ಸಲ Instagram ನಲ್ಲಿ ಬರೀತೀನಿ. ಸೊ ಓಕೆ, ನನ್ನ ಹತ್ರ ಮೆಟೀರಿಯಲ್ ಇದೆ ಅಂತ ಅನಿಸ್ತಿತ್ತು. ಬಟ್ ಇವಾಗ ನೀವು ಸ್ಟೇಜಲ್ಲಿ ನಿಲ್ತೀರಲ್ಲ, ದ ಪರ್ಸನ್ ಹೂ ಇಸ್ ಲಿಸ್ನಿಂಗ್ ಟು ಯು ಇಸ್ ಕಾಂಟೆಕ್ಸ್ಟ್. ಅವನಿಗೆ ಆ ಕಾಂಟೆಕ್ಸ್ಟ್ ಗೊತ್ತಿಲ್ಲ ಅದು ಏನು ಅಂತ. ಅಲ್ಲಿ ನೀವು ಆ ಕತೆ, ಆ ಕಾಂಟೆಕ್ಸ್ಟು, ಪ್ರತಿಯೊಂದನ್ನು ಅವನಿಗೆ ಬೋರ್ ಆಗ್ದಂಗೆ ಬಿಲ್ಡ್ ಮಾಡಬೇಕು. ಬಿಲ್ಡ್ ಮಾಡಾದ್ಮೇಲಿಂದ ಪಂಚ್ ಹೇಳಬೇಕು. ಸೊ ಅದೇ ಇಟ್ ಕಮ್ಸ್ ವಿತ್ ಪ್ರಾಕ್ಟೀಸ್ ಅನ್ಸುತ್ತೆ. ಅಂಡ್ ಅಗೇನ್, ಇದು ಪ್ರತಿ ಸಲನೂ ನೀವು ಯೂಸ್ ಮಾಡೋ ಟೆಕ್ನಿಕ್ಸ್ ವರ್ಕ್ ಆಗೇ ಆಗತ್ತೆ ಅಂತ ಹೇಳಕ್ಕಾಗೋದಿಲ್ಲ. ದ ಸೇಮ್ ಜೋಕ್ಸ್ ಡೆಲಿವರ್ಡ್ ವಿತ್ ಸೇಮ್ ಪ್ಯಾಷನ್, ಸೇಮ್ ಕಮಿಟ್ಮೆಂಟ್, ಸೇಮ್ ಕನ್ವಿಕ್ಷನ್. ಡೇ 1 ಕೆಟ್ಟದಾಗಿ ಮಲ್ಕೊಂಡಿದೆ, ಡೇ 2 ಸಕ್ಕತ್ತಾಗಿ ವರ್ಕ್ ಆಗಿದೆ ನನಗೇನೆ. ಅಂಡ್ ಡೆಮೋಗ್ರಫಿನೂ ಮೋರ್ ಆರ್ ಲೆಸ್ ಸೇಮೇನೆ. ಇದು ಕಾರ್ಪೊರೇಟ್ ಶೋ 2 ಬ್ಯಾಕ್ ಟು ಬ್ಯಾಕ್ ಡೇಸು. ಒಂದು ಅವ್ರದ್ದೇ ಒಂದು ಬ್ರಾಂಚಲ್ಲಿತ್ತು, ಇನ್ನೊಂದು ಬ್ರಾಂಚಲ್ಲಿತ್ತು. ಅಂದ್ರೆ ಒಂದ್ ದಿವಸ ಆ ಕಡೆ ಅಲ್ಲಿ ಈಸ್ಟ್ ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ, ಇನ್ನೊಂದ್ ದಿವಸ ಇಲ್ಲಿ ಇಂದಿರಾನಗರದ ಹತ್ರ ಒಂದ್ ಕಡೆ. ಮೋರ್ ಆರ್ ಲೆಸ್ ಟೈಪ್ ಆಫ್ ಆಡಿಯನ್ಸು ಎಲ್ಲಾನು ಸೇಮೇನೆ ಇತ್ತು, ವರ್ಕಿಂಗ್ ಫಾರ್ ದ ವೆರಿ ಸೇಮ್ ಕಂಪನಿ.
ಡೇ 1 ಸಖತ್ತಾಗಿ ವರ್ಕ್ ಆಯ್ತು, ಡೇ 2 ಕೆಟ್ಟದಾಗ ಮಲ್ಕೋತು. ಸೇಮ್ ಜೋಕ್ಸ್. ಸೊ ಪ್ರತಿ ಸಲನೂ ಅದೊಂಥರ ರೂಮ್ನ ರೀಡ್ ಮಾಡಬೇಕು. ಆ್ಯಂಡ್ ಅಂದ್ರೆ ಯು ಶುಡ್ ಓನ್ಲಿ ಬಿ ವೆರಿ ಹೋಪ್ಫುಲ್ ವರ್ಕ್ ಆಗತ್ತೆ ಅಂತ. ಅಂದ್ರೆ ಅಂದ್ರೆ ಅಪ್ ಟು ನಿಮ್ಗೆ ರೈಟರ್ಸ್ ಬ್ಲಾಕ್ ಆಗಲ್ವಾ ಇದಕ್ಕೆ? ನೀವು ಬೋರಿ ಪಂಚ್ಗೆ ನೋಡ್ತಾ ಇದೀಯ ಅಂದಾಗ ನಿಮ್ಗೆ ರೈಟರ್ಸ್ ಬ್ಲಾಕ್ ಅಂತ ಇರುತ್ತೆ. ಯು ವಿಲ್ ಆಲ್ವೇಸ್ ಬಿ ಕಾನ್ಸಂಟ್ರೇಟಿಂಗ್ ವೆದರ್ ದಿಸ್ ಜೋಕ್ ವಿಲ್ ಫ್ಲೈ ಆರ್ ನಾಟ್ ವೆನ್ ಯು ರೈಟ್. ಹಾ ಆಗತ್ತೆ ಅದು. ಬಟ್ ಅವಾಗ ಏನ್ ಮಾಡ್ತೀವಿ ನಾವು, ಓಪನ್ ಮೈಕ್ಸ್ ಅಂತ ಮಾಡ್ತೀವಲ್ಲ. ಐ ಥಿಂಕ್ ಯು ಆಲ್ಸೋ ಡಿಡ್ ಒನ್ ಓಪನ್. ಅಲ್ಲೇ ತಾನೇ ಪರಿಚಯ ಆಗಿದೆ. ಹೌದು. ಸೊ ಆ ಓಪನ್ ಮೈಕ್ಸ್ ಅಲ್ಲಿ ನಾವು ಅಂದ್ರೆ ಇವಾಗ ಲೈವ್ ಜೋಕ್ ಏನ್ ನೀವು ನೋಡ್ತಿರಲ್ಲ ಶೋನಲ್ಲಿ, ಅದನ್ನ ಒಂದು 10-15 ಓಪನ್ ಮೈಕ್ಸ್ ನಾವು ಆಲ್ರೆಡಿ ಟ್ರೈ ಮಾಡಿ ರಿಫೈನ್ ಮಾಡಿರ್ತೀವಿ. ಸೊ ಇದು ವೆದರ್ ಟು ರೈಟ್ ಫಾರ್ ಓಪನ್ ಮೈಕ್ಸ್ ಆಲ್ಸೋ ದೇರ್ ಆಲ್ಸೋ ಯು ವಿಲ್ ಹ್ಯಾವ್ ಅ ಪ್ರೆಷರ್ ವೆದರ್ ದಿಸ್ ಜೋಕ್ಸ್ ವಿಲ್ ಫ್ಲೈ ಆರ್ ನಾಟ್. ಇಟ್ಸ್ ಟಫರ್ ಇನ್ ಓಪನ್ ಮೈಕ್ ಬಿಕಾಸ್ ಇವಾಗ ಶೋನಲ್ಲಿ ಅಟ್ ಲೀಸ್ಟ್ ಆಡಿಯನ್ಸ್ ಓಕೆ ದುಡ್ಡು ಕೊಟ್ಟು ಅಯ್ಯಪ್ಪ ಇವತ್ತು ನಗ್ತೀವಿ ಅಂತ ಬಂದಿರ್ತಾರೆ. ಓಪನ್ ಮೈಕ್ ಅಲ್ಲಿ ನಮ್ ತರ ಒಂದು 15 ಜನ ಬಂದಿರ್ತಾರೆ. ನಾನ್ ಪರ್ಫಾರ್ಮ್ ಮಾಡುವಾಗ ನಾನೇನ್ ಜೋಕ್ ಹೇಳ್ದಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನನ್ ಜೋಕ್ ನೋಡ್ತಾ ಇರ್ತಾನ ಅವನು, ಬಟ್ ನಾನೇನ್ ಜೋಕ್ ಹೇಳ್ದಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವ್ನ್ ಪರ್ಫಾರ್ಮೆನ್ಸ್ ಪ್ರೆಷರ್ ಅಲ್ಲಿ ಅವ್ನು ಇರ್ತಾನೆ. ಸೊ ಅಲ್ಲಿ ನಗ್ಸೋದು ಇನ್ನೂ ಕಷ್ಟ. ದಟ್ ಇಸ್ ವೈ ಓಪನ್ ಮೈಕ್ಸ್ ಎಲ್ಲ ಯೂಶಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಎಲ್ಲ ಹೋದ್ರೆ ಅವ್ರ ನಗು ಇರಲ್ಲ ಅಲ್ಲಿ ಜಾಸ್ತಿ. ಇಟ್ಸ್ ಅ ವೆರಿ ಸ್ಯಾಡ್ ಪ್ಲೇಸ್ ಟು ಗೋ ಈವನ್ ಫಾರ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಓಪನ್ ಮೈಕ್, ಕಾಮಿಡಿ ಓಪನ್ ಮೈಕ್ ಸ್ಯಾಡ್ ಪ್ಲೇಸ್ ಟು ಗೋ ಯೂಶಲಿ. ಇನ್ಫ್ಯಾಕ್ಟ್ ಅದ್ ಎಷ್ಟು ಸ್ಯಾಡ್ ಪ್ಲೇಸ್ ಟು ಗೋ ಅಂತಂದ್ರೆ ಕೋವಿಡ್ ಟೈಮ್ಸ್ ಅಲ್ಲಿ ಇನ್ನೂ ಲಾಕ್ಡೌನ್ ಎಲ್ಲ ಆಗಿರ್ಲಿಲ್ಲ ಅಲ್ಲ, ಅವಾಗ ಅಡ್ವೈಸರಿ ಹೇಳ್ತಾ ಇದ್ರಲ್ಲ ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ಇರಿ, ಜಾಸ್ತಿ ಜನ ಇರೋ ಕಡೆ ಇರಬೇಡಿ ಅಂತ. ಯಾವ್ದು ಅಂತ. ಬಟ್ ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಪ್ರಾಕ್ಟಿಸ್ ಜೋಕ್ಸ್. ಅದನ್ನೇ ಹೇಳಿದ್ನೇ ಹೇಳಕ್ಕೆ ಕೇಳೋದ್ಕಿಂತ ಹೇಳೋನ್ಗೇನೆ ಅವ್ನಿಗೆ ಕಿಕ್ ಸಿಗಲ್ಲ ಜೋಕಲ್ಲಿ. ಅದಾಗತ್ತೆ. ಅದಕ್ಕೇನೆ ಬೇಗ ಬೇಗ ಮುಗಿಸಿ ನೆಕ್ಸ್ಟ್ ಮೆಟೀರಿಯಲ್ಗೆ ಹೋಗ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಯು ವಿಲ್ ಗೆಟ್ ಸ್ಟಾಗ್ನೇಟೆಡ್. ಅಂದ್ರೆ ನಿಮ್ ಜೋಕ್ದು ವೆಯ್ಟ್ ಅಡಿನಲ್ಲಿ ನೀವೇನೆ ಸಿಗಾಕೊಂಡ್ಬಿಟ್ಟು ಅಲ್ಲೇ ಸ್ಟಾಗ್ನೇಟ್ ಆಗ್ಬಿಡ್ತೀರ. ಸೊ ಅಂದ್ರೆ ಒಂದು 6 to 8 months ಇಸ್ ಅ ಗುಡ್ ಟೈಮ್ ಫಾರ್ ಅ ಜೋಕ್ ಟು ಮೆಚೂರ್. ಅಂಡ್ ನಿಮ್ ಜೋಕ್ ಮಾಡ್ತಿರಲ್ಲ ಒಂದ್ 20-25 ಕಡೆ ಶೋ ಮಾಡಿ, ಆಮೇಲಿಂದ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ಟು ಆಮೇಲಿಂದ ನೆಕ್ಸ್ಟ್ ಮೆಟೀರಿಯಲ್ಗೆ ಮೂವ್ ಆನ್ ಆಗೋದ್ ಬೆಟರ್. ಸೊ ಯಾ ಹೇಳಿದ್ದೆ ಹೇಳ್ತಾ ನನ್ಗೆ ಸುಮಾರು ಸಲ ಆಗಿದೆ. ನಾನೇನ್ ಸಿಕ್ಕಾಪಟ್ಟೆ ಶೋಸ್ ಮಾಡೂ ಇಲ್ಲ. ಹೇಳಿದ್ದೆ ಹೇಳ್ತಾ ಇದೀನಿ ಮಜಾ ಬರೋದೇ ನಿಂತೋಗುತ್ತೆ. ಆಮೇಲೆ ಒಂದ್ ಪಾಯಿಂಟ್ ಆದ್ಮೇಲೆ ಜೋಕ್ಸ್ ರಿಫೈನ್ ಆಗ್ಬಿಡತ್ತೆ. ರಿಫೈನ್ ಆದ್ಮೇಲಿಂದ ಆಲ್ಮೋಸ್ಟ್ ಆಲ್ ಆಫ್ ದ ಟೈಮ್ಸ್ ವರ್ಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ದೆನ್ ಯು ವಿಲ್ ನಾಟ್ ಸರ್ಪ್ರೈಸ್ ಯುವರ್ ಸೆಲ್ಫ್. ಕಿಕ್ ಹೋಗುತ್ತೆ. ಹೊಸ ಜೋಕ್ ವರ್ಕ್. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಗೆಟ್ ಟು ನೋ ಆಫ್ ಅವರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್. ಸೊ ಯು ಡೂ ಜೋಕ್ಸ್ ಫಾರ್ ನಿಮ್ಮ ಥ್ರಿಲ್ಗೆ, ಫಾರ್ ಯುವರ್ ಇಂಟರ್ನಲ್ ಕಿಕ್, ಆರ್ ಫಾರ್ ಟು ಗೆಟ್ ಅ ವ್ಯಾಲಿಡೇಷನ್ ಫ್ರಮ್ ದ ಆಡಿಯನ್ಸ್? ಐ ಥಿಂಕ್ ಬೋತ್. ವಿಚ್ ಇಸ್ ಮೋರ್? ವಾಂಟ್ ಟು ಬಿ ಸೀನ್, ಹರ್ಡ್, ಅದು ವಾಯ್ಸ್ ಜಾಸ್ತಿ ಇರುತ್ತೋ ಅಥವಾ ನನ್ನ ವಲ್ನರಬಿಲಿಟೀಸ್ ನ ಒಪ್ಕೊಳ್ಳಕ್ಕೆ ನನಗೆ ಒಂದು ವೇದಿಕೆ ಸಿಕ್ಕಿದೆ, ವಿಚ್ ಐ ಕ್ಯಾನ್ ಕನ್ಫ್ರಂಟ್ ಮೈ ವಲ್ನರಬಿಲಿಟೀಸ್ ಅಂಡ್ ಬಿ ಓಕೆ ಅನ್ಸುತ್ತಾ? ವಿಚ್ ಇಸ್ ಮೋರ್? ವಾಂಟಿಂಗ್ ಟು ಬಿ ಸೀನ್ ಅಂಡ್ ಹರ್ಡ್ ಅದೊಂದು ಇಚ್ಛೆ ಇರೋದಕ್ಕೇನೆ ನಾವು ಸ್ಟೇಜಿಗೆ ಹೋಗ್ತೀವಿ. ಲೈಕ್ ನಮಗೆ ಜನರಲಿ ಅಷ್ಟು ಅಟೆನ್ಷನ್ ಇನ್ ಜನರಲ್ ನಮಗೆ ಸಿಕ್ಕಿರೋದಿಲ್ಲ. ಅಂದ್ರೆ ಅಷ್ಟು ಜನ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡಕ್ ಸಿಗ್ತಾ ಇದೆ. ನಾವು ಶೋ ಅನೌನ್ಸ್ ಮಾಡ್ತಾ ಇದೀವಿ, ಜನ ಬರ್ತಾ ಇದಾರೆ ಅಂತಂದಾಗ ಅಷ್ಟು ಸಿಕ್ಕಿರೋದಿಲ್ಲ ಬೇರೆ ಎಲ್ಲೂ. ನಾ ಇವತ್ತಿನ ದಿವಸ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಏನೋ ಒಂದು ಹೇಳ್ತೀನಿ ಅಂತಂದ್ರೆ 10 ಜನ ಸಿಗೋದಿಲ್ಲ ನಂಗೆ ಕೇಳಿಸ್ಕೊಳ್ಳೋದಿಕ್ಕೆ. ಅಲ್ಲಿ ಅಷ್ಟು ಜನ ಬರ್ತಾ ಇದಾರೆ. ಸೊ ಅದೊಂದು ಖುಷಿ ಆಗೇ ಆಗುತ್ತೆ. ಸೊ ವಾಂಟಿಂಗ್ ಟು ಬಿ ಸೀನ್ ಅಂಡ್ ಹರ್ಡ್ ಇದ್ದೇ ಇದೆ, ಆ ಪಾರ್ಟ್ ಇದ್ದೇ ಇದೆ. ಐ ಥಿಂಕ್ ದಟ್ ಇಸ್ ಮೋರ್. ಥ್ರಿಲ್ ಕಮ್ಸ್ ಆಫ್ಟರ್ ದಟ್. ಓಕೆ. ಅಂದ್ರೆ ಒಂದ್ಸಲ ಕ್ಲಿಕ್ ಆಗ್ಬಿಡುತ್ತಲ್ಲ ಜೋಕ್ಸ್, ಆಮೇಲಿಂದ ಜೋರ್ ಚಪ್ಪಾಳೆ ಕೇಳಿಸುತ್ತಲ್ಲ, ದಟ್ ಇಸ್ ವೆರಿ ಅಡಿಕ್ಟಿವ್. ಆಮೇಲಿಂದ ಅದಕ್ಕೋಸ್ಕರನೇ ಮತ್ತೆ ಮತ್ತೆ ಮಾಡೋಣ ಅಂತ ಅನ್ಸ್ತಾ ಇರುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ವಿಚ್ ಇಸ್ ಮೋರ್ ಅಂತ ಹೇಳೋದ್ ಕಷ್ಟ. ಡಿಪೆಂಡ್ಸ್. ಅಂಡ್ ಯು ಸೆಡ್ ಯು ಆರ್ ಅ ವೆರಿ ಸೀರಿಯಸ್ ಪರ್ಸನ್. ವೆರಿ ಅಲ್ಲ, ಬಟ್ ಮುಂಚೆ ಯು ಆರ್ ಅ ವೆರಿ ಸೀರಿಯಸ್ ಪರ್ಸನ್. ನೌ ಯು ಸ್ಟಾರ್ಟೆಡ್ ಟು ಫೈಂಡ್ ಜೋಕ್ಸ್ ಇನ್ ಎವ್ರಿ ಸಿಚುಯೇಷನ್. ಏನ್ರಲ್ಲಿ ಯು ಸಿ ಎಲ್ಲಿಂದ ನಂಗೆ ಮೆಟೀರಿಯಲ್ ಸಿಗುತ್ತೆ ಅಂತ ಯು ಕೀಪ್ ಸೀಯಿಂಗ್ ಇಟ್. ಓಕೆ. ಅನ್ಫಾರ್ಚುನೇಟ್ ಆದ್ರೆ ಅನ್ಕಾನ್ಶಿಯಸ್ಲಿ ಯು ಸ್ಟಾರ್ಟೆಡ್ ಟು ಟೇಕ್ ಥಿಂಗ್ಸ್ ಲೈಟ್ಲಿ ಅಂತ ಅನ್ಸುತ್ತೆ. ಯೂಶಲಿ ಏನೇನು ನೋಡಿದ್ರೆ ಓಕೆ ಇದು ಏನೊಂದು ಕಾಮಿಡಿ ಸಿಕ್ಕತ್ತೆ ಅಂದ ತಕ್ಷಣ ಯು ವಿಲ್ ಟ್ರೈ ಟು ರಿಸಾಲ್ವ್ ದ ಪ್ರಾಬ್ಲಮ್ ಇನ್ ಲೈಟರ್ ವೇ. ಎನಿ ಕಾನ್ಫ್ಲಿಕ್ಟ್ಸ್, ಪ್ರಾಬ್ಲಮ್ ಅಂಡ್ ಆಲ್. How much of it is affected for your personal relationships with your parents, with your spouse or friends? ನೀವು ಅದನ್ನ ತಮಾಷೆಗೆ ಮಾಡಿರ್ತೀರ, ಬಟ್ ಅದು ಇವ್ದು ಯಾವಾಗಲೂ ಜೋಕ್. ಅದೇ
ಪರ್ಸನಲ್ ಲೈಫಲ್ಲಿ ಕಾಮಿಡಿನ ಆಸ್ ಅ ರಿಸಾಲ್ವಿಂಗ್ ಟೂಲ್ ಯೂಸ್ ಮಾಡೋದಿದೆಯಲ್ಲ, ಅದರಿಂದ ಸ್ವಲ್ಪ ಅದರಿಂದ ಸ್ವಲ್ಪ ನಾವು ಅದನ್ನ ಮಾಡದೇ ಇದ್ರಿಂದ ಒಳ್ಳೇದು ಅನ್ಸತ್ತೆ ನಂಗೆ. ಓಕೆ, ಅದೇ ಇವಾಗ ಒಂದು ಸೀರಿಯಸ್ ಸಿಚುವೇಶನ್ ಇರುತ್ತೆ, ನಮಗೆ ಗೊತ್ತಿದೆ ನಾವು ಕಾಮಿಡಿ ಯೂಸ್ ಮಾಡ್ಬಿಟ್ಟು ಆ ಸಿಚುವೇಶನ್ ಲೈಟ್ ಮಾಡ್ಬಿಡ್ತೀವಿ ಅಂತ. ಸಿಚುವೇಶನ್ ಲೈಟ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. It's like you'll try to escape from the problem, and you'll think that you have solved it. You wouldn't have even faced it. So you're escaping from the problem. Yes. So comedy is always an escape from the vulnerabilities of the pain. Alva, it is usually what people do, that you try, if you perform the same thing in a relationship, you'll eventually lose it. That's what you mean to say. ರಿಲೇಶನ್ಶಿಪ್, ಪರ್ಸನಲ್ ರಿಲೇಶನ್ಶಿಪ್ಸ್ ಅಲ್ಲಿ ಇದನ್ನ ಯೂಸ್ ಮಾಡದಲ್ಲೇ ಇರೋದು ಒಳ್ಳೇದು. ಅಂದ್ರೆ ಯಾವಾಗ ಗೊತ್ತಾ, ಓಕೆ, ದೇರ್ ಆರ್ ಸ್ಟೇಜಸ್ ಆಫ್ ಇಟ್. ಒಂದು ಫೇಸ್ ದ ಪ್ರಾಬ್ಲಮ್, ರಿಸಾಲ್ವ್ ಇಟ್. ಆಮೇಲಿಂದ ಒನ್ಸ್ ಯು ಹ್ಯಾವ್ ಪ್ರಾಸೆಸ್ಡ್ ಆಲ್ ಆಫ್ ಇಟ್ ಅಲ್ಲ, ಆಮೇಲಿಂದ ಟೇಕ್ ದಟ್ ಆಸ್ ಅ ಮೆಟೀರಿಯಲ್ ಅಂಡ್ ಬ್ರಿಂಗ್ ಇಟ್ ಟು ದ ಸ್ಟೇಜ್. That is different. That's okay. ಬಟ್ ಅದಕ್ಕೆ ಮುಂಚೆ ಫಸ್ಟೇನೆ ಫೇಸ್ ಮಾಡೋದ್ರ ಬದಲು ಅಲ್ಲೇನೆ ನಾನು ಅದ್ರ ಬಗ್ಗೆ ಏನೊಂದು ತಮಾಷೆ ಮಾಡ್ಬಿಟ್ಟು ಹಂಗೇನೆ ಹಾರಿಸ್ಬಿಟ್ಟೆ ಅಂತಂದ್ರೆ ಆಮೇಲೆ ಅದು ಪ್ರಾಬ್ಲಮ್ ಹಂಗೆ ಉಳ್ದೋಗುತ್ತೆ, ಮತ್ತೆ ರಿಪೀಟ್ ಆಗುತ್ತೆ ಆ ಪ್ರಾಬ್ಲಮ್. Also disrespecting the other person. Yes. The other person is likely to get disrespected. Yes. Because ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಇರುತ್ತೆ ಹೊರತು you're not performing there ಅಂತ ಬರುತ್ತೆ. Yeah, this is exactly why two comics don't become friends. Oh, is it so? Rarely. I think the two comics will be very great friends. Rarely. Oh. I haven't seen very close friendships among comedians. ಅಂದ್ರೆ ಕಾಮಿರಾಡ್ರಿ ಎಲ್ಲ ಚೆನ್ನಾಗಿರುತ್ತೆ, ಬಟ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ, ಡೀಪೆಸ್ಟ್ ವಲ್ನರಬಿಲಿಟೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. That's why two comedians will not become couples also. ಆಗಿಲ್ವಾ? No, I've never seen comedians getting dated. Friends at least okay, but friends ಅವರು ಸ್ವಲ್ಪ little boundaries ಇರುತ್ತೆ. Couples are ಇನ್ನೂ intimate boundaries ಕ್ರಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಹೌದಲ್ಲ? So which I haven't seen. Yeah, that's going to be madness. My mind is blown. If you see even actors also, actors ಎಲ್ಲ ನೋಡಿದ್ರು ಕೂಡ ನೀವು ಫಿಲಮ್ ಅಲ್ಲೆಲ್ಲ ಹೀರೋ ಹೀರೋಯಿನ್ ಮದುವೆ ಆಗ್ತಾರೆ, even real life ಅಲ್ಲೂ ಅಷ್ಟೇ. But you've never seen a comedian getting married to a fellow comedian. Okay. ಇರ್ಬೋದು, ಇವಾಗ ಕೆಲವರು ಈ ಕಾಮಿಡಿ ಕಿಲಾಡಿಗಳೆಲ್ಲ ನೋಡಿದಾಗ ಟು ಕಪಲ್ಸ್ ಹ್ಯಾವ್ ಕಮ್ ಅದೆಲ್ಲ ಇರುತ್ತೆ, ಬಟ್ ಅದು ದರ್ ವೆರಿ ಸೀರಿಯಸ್ ಆಸ್ ಅ ಪರ್ಸನ್. ರೈಟ್ ಆನ್ ಸ್ಟೇಜ್. ಸೊ ಮೇ ಬಿ ದೇ ಹ್ಯಾವ್ ಫಿಗರ್ಡ್ ದಟ್ ಔಟ್, ನಂಗೆ ಗೊತ್ತಿಲ್ಲ. It's very difficult, no? Because it is important to realize this first. ಅದು ಸ್ಟೇಜಸ್ ಇರತ್ತಲ್ಲ, you'll have to approach it in stages only. ಅಂದ್ರೆ ನನಗೂ ಇದು ರಿಯಲೈಸ್ ಆಗಿರ್ಲಿಲ್ಲ. ಅಂದ್ರೆ ಮಚ್ ಲೇಟರ್ ನಾನು ಬೇರೆ ಬೇರೆ ಕಾರಣಗಳಿಂದ ಥೆರಪಿಗೆಲ್ಲ ಹೋದಾಗ ಅಲ್ಲಿ ಹೇಳಿದ್ರು ನನಗೆ, ನೀನು ಇದನ್ನ ಒಂದು ಟೂಲ್ ತರ ಯೂಸ್ ಮಾಡ್ತಾ ಇದೀಯಾ ಜಸ್ಟ್ ಟು ಎಸ್ಕೇಪ್ ಫ್ರಮ್ ಇಟ್ ಅಂತ. ಸೊ ಅಲ್ಲಿ ನಂಗೆ ಹೇಳ್ಕೊಟ್ರು ಇದನ್ನ, ಲೈಕ್ ಫಸ್ಟ್ ಫೇಸ್ ಮಾಡು, ಆಮೇಲಿಂದ ರಿಸಾಲ್ವ್ ಮಾಡು, ಆಮೇಲಿಂದ ಅಕ್ನಾಲೆಜ್ ಮಾಡು, ಅದೆಲ್ಲ ಸ್ಟೇಜಸ್ ಇರತ್ತಲ್ಲ, ಅದ್ ಮುಗಿಸಿ ಆಮೇಲಿಂದ ನೀನು ಅದನ್ನ ತಗೊಂಡು ಸ್ಟೇಜ್ಗೆ ಹೋಗಿ ಪರವಾಗಿಲ್ಲ ಅಂತ. ಸೊ ಐ ಫೆಲ್ಟ್ ದಟ್ ಇಸ್ ಪರ್ಫೆಕ್ಟ್ಲಿ ರೀಸನಬಲ್ ವೇ ಟು ಡೀಲ್ ವಿತ್ ಥಿಂಗ್ಸ್. Unfortunately, most of us use it as a tool to escape it, to avoid the situation. Because humor iruttalla, we always feel humor is good. And adu correct, ನೀವು ಪ್ರಾಬ್ಲಮ್ ನ ಅಡ್ರೆಸ್ ಮಾಡಿರಲ್ಲ. It's a new eye opening for me also, because ನಾನು ಯೂಶಲಿ ನಮ್ಮ ಪೇರೆಂಟ್ಸ್ ಜೊತೆ ಆಗ್ಲಿ ಫ್ರೆಂಡ್ಸ್ ಜೊತೆ ಆಗ್ಲಿ ಏನಾರು ಆಯ್ತು ಅಂದ್ರೆ ಐ ಯೂಶಲಿ ಟೇಕ್ ಇಟ್ ಲೈಟ್ಲಿ, ಬಟ್ ಯು ನೆವರ್ ನೋ ದಟ್ ಯು ನಾಟ್ ಅಡ್ರೆಸ್ ದ ಇಶ್ಯೂ ಅಟ್ ಆಲ್, ಅದನ್ನ ಅಕ್ನಾಲೆಡ್ಜ್ ಮಾಡಿರಲ್ಲ ಅಂತ. ದಟ್ಸ್ ಅ good thing. And you were also talking about imitation is a flattery ಅಂತಲ್ಲ ಹೇಳ್ತಾರೆ. So usually ಮುಂಚೆ when you see mimicry Dayanand or any mimicry artist, they use it as a comedy. ಅದು ಕೆಲವೊಮ್ಮೆ ವರ್ಕ್ ಆಗ್ತಾ ಇರಲಿಲ್ಲ. ಇವಾಗ ಈ ನಡುವೆ ಪೀಪಲ್ ಬಿಕಮ್ ಲೈಕ್ ದರ್ ಅದರ್ ಪೀಪಲ್ ಹೂ ಡಸ್ ಅಂಡ್ ಇಟ್ ಅಸ್, ನೀವು ಹೇಳ್ದಂಗೆ ಫಟಿಗ್ ಆಗೋಗಿದೆ ಅಂತ ಅನ್ಸ್ತು. ಬಟ್ ಅಗೇನ್ ವೆನ್ ಯು ಡಿಡ್ ವೆರಿ ಇನೋವೇಟಿವ್ಲಿ, ನೀವು ವಿತ್ ಕಂಟೆಂಟ್, ನಾಟ್ ಜಸ್ಟ್ ಇಮಿಟೇಷನ್, ನೀವು ಅದನ್ನ ಒಂದು ಕಾಂಟೆಂಟ್ ತರ ಯೂಸ್ ಮಾಡಿ, ವಿಚ್ ಯು ಡಿಡ್ ಫಾರ್ ನಾ ಸೋಮೇಶ್ವರ್, ಇಟ್ ಬಿಕೇಮ್ ವೆರಿ ವೈರಲ್. ಸೊ ವಾಟ್ ವಾಸ್ ಅ ಥಾಟ್ ಪ್ರಾಸೆಸ್ ಬಿಹೈಂಡ್ ಇಟ್? ಅಂದ್ರೆ ಒಂಥರ ಇದು ಮಾಡಿದ್ರೆ ವೈರಲ್ ಆಗತ್ತೆ ಅಂತ ಅನ್ಕೊಂಡ್ ಮಾಡಿದ್ದಲ್ಲ, ಅದು ಜೆನ್ಯೂನ್ಲಿ ನನಗೆ ಅದ್ ಮಾಡ್ಬೇಕು ಅಂತಾನೆ ಇತ್ತು. ವರ್ಷಾನ್ಗಟ್ಲೆಯಿಂದ ಥಟ್ ಅಂತ ಹೇಳಿ ನೋಡ್ಕೊಂಡು ಬಂದಿದ್ದೆ ನಾನು. ಅಂಡ್ ಸೊ ನಂದು ಎವ್ರಿ ಡೇ ಲೈಫ್ ನ ನರೇಟ್ ಮಾಡ್ತಾ ಅಂಡ್ ವೆರಿ ಪಾಪ್ಯುಲರ್ ಡೈಲಾಗ್ಸ್ ಅವ್ರದ್ದು ಇರತ್ತಲ್ಲ, ಅದನ್ನ ಅದ್ರಲ್ಲಿ ಇಂಟಿಗ್ರೇಟ್ ಮಾಡೋಣ ಅಂತ ಅನ್ಕೊಂಡು.
ಫಾರ್ ಎಕ್ಸಾಂಪಲ್ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಅನ್ನೋದು. ಆಮೇಲೆ ಏನಾದ್ರು ಕ್ವಶನ್ ಕೇಳಿ ಆನ್ಸರ್ ಹೇಳಿದ್ರೆ ಯಾರು ಸುಮ್ನೆ ಆನ್ಸರ್ ಹೇಳಿದ್ರೆ ಅವ್ರಿಗೆ ಒಂಥರ ಅದ್ ಸರಿ ಹೋಗೋದಿಲ್ಲ, ಬಜಾರ್ ಉತ್ತರ ಕೊಡ್ಬೇಕಪ್ಪ ಅಂತಾರೆ. ಸೊ ಅದನ್ನೆಲ್ಲ ಸೇರಿಸಿ ಮಾಡಿದೆ. ಅಂಡ್ ಅದಕ್ ಮುಂಚೆ ಯಾರೂನು ಒಂಥರ ಸ್ಪೂಫ್ ತುಂಬಾ ಚೆನ್ನಾಗಿ ಮಾಡಿರ್ಲಿಲ್ಲ ಅವ್ರದ್ದು. ಮೈಂಡ್ ರೈ ಅಂತ ಒಂದು ಚಾನಲ್ ಇತ್ತು 2007-8 ಟೈಮ್ನಲ್ಲಿ, ಅವ್ರು ಸಖತ್ತಾಗಿ ಮಾಡಿದ್ರು. ಅದ್ ಬಿಟ್ರೆ ಅದಾದ್ಮೇಲೆ ದ ಸ್ಪೂಫ್ಸ್ ವಿಚ್ ಕೇಮ್ ವರ್ ವೆರಿ ಅಂಡರ್ವೆಲ್ಮಿಂಗ್. ಬಟ್ ಇದೊಂದು ಗ್ಯಾಪ್ ಇದೆ, ಕಾಂಟೆಂಟ್ ಗ್ಯಾಪ್ ಇದೆ ಅಂತ ಅನ್ಸಿತ್ತು ನನಗೆ. ಬಟ್ ಮಾಡಿದ್ರೆ ವೈರಲ್ ಆಗತ್ತೆ ಆ ಥರ ಇಲ್ಲ, ಒಂದು ಯುನೀಕ್ ಏನಾದರೂ ಒಂದು ಮಾಡೋಣ. ಆ್ಯಂಡ್ ಪ್ಲಸ್ ನನಗಿಷ್ಟ ಅದು ಮಾಡೋಕ್ಕೆ, ಸೊ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಅದು ನೋಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗಿ ಸರಿಗೆ ಜೋರಾಗೇನೆ ವೈರಲ್ ಆಯ್ತದು. ಸೊ ನಂಗೆ ಜೆನ್ಯೂನ್ಲಿ ನಂಗೆ ಸರ್ ಡಾಕ್ಟರ್ ನಾ ಸೋಮೇಶ್ವರ ಸರ್ ಅವ್ರ ಪ್ರೋಗ್ರಾಮು ತುಂಬಾನೇ ಇಷ್ಟ. ಅದಾದ್ಮೇಲೆ ಅದು ಸ್ಟ್ಯಾಂಡಪ್ ಕಾಮಿಡಿ ವೈರಲ್ ಆದ್ಮೇಲಿಂದ ಇನ್ನೊಂದು ಫುಲ್ ಫ್ಲೆಜೆಡ್ ಸ್ಪೂಫ್ ಮಾಡಿದ್ವಿ ಕೋವಿಡ್ ಟೈಮ್ನಲ್ಲಿ, 2 ಸಲ ಮಾಡಿದ್ವಿ. ಅದಾದ್ಮೇಲೆ ಚಿಕ್ಕ ಪುಟ್ಟ ರೀಲ್ಸ್ನೆಲ್ಲ ಮಾಡ್ತಾ ಇದ್ದೆ. ಒಂದು ಸ್ಪೂಫ್ನ ಅವರೇನೆ ಸರ್ನೇ ಶೇರ್ ಮಾಡಿದ್ರು ಅವ್ರ ಟೈಮ್ ಲೈನ್ ನಲ್ಲಿ. ಸೊ ಅದೊಂದು ವ್ಯಾಲಿಡೇಷನ್ ಬೇರೆ ಸಿಕ್ತು. ಸೊ ಅಂದ್ರೆ ಅವ್ರನ್ನ ಅಂಡ್ ಆಲ್ಸೋ ಇಟ್ ಇಸ್ ನಾಟ್ ಸೀನ್ ಆಸ್ ಅ ಡಿಸ್ರೆಸ್ಪೆಕ್ಟ್ ಅಂತ ಗೊತ್ತಾಯ್ತು. ಅಂದ್ರೆ ಬಾಕಿ ಕಮೆಂಟ್ ಮಾಡೋರೆಲ್ಲ ನಾ ಸೋಮೇಶ್ವರ ಸರ್ದು ಕಾಲಿನ ಧೂಳಿನ ಸಮಾನನೂ ಇಲ್ಲ, ನೀನ್ ಇದನ್ ಮಾಡ್ತಾ ಇದ್ದೆ ಅಂತ. ಸರ್ ಆರಾಮಿದ್ದಾರೆ ಇದ್ರ ಬಗ್ಗೆ. ಒನ್ ಥಿಂಗ್ ವಿಚ್ ಐ ಸಾ ಇನ್ ಯೋರ್ ಕಮೆಂಟ್ ಬಾಕ್ಸ್ ಓನ್ಲಿ, ನಾ ಸೋಮಶೇಖರ್ ಅವ್ರ ಬಗ್ಗೆ ಮಾತಾಡೋಷ್ಟು ಯಾವ್ದು ಇಲ್ಲ ಅಂತ. ದೆನ್ ಯು ಕರೆಕ್ಟೆಡ್, ಬಾಸ್ ಅವ್ರ ಹೆಸರು ಸೋಮಶೇಖರ್ ಅಲ್ಲ ಸೋಮೇಶ್ವರ್. ಕರೆಕ್ಟ್. ಸೊ ಜನಕ್ಕೆ ಅವ್ರ ಹೆಸರು ಗೊತ್ತಿಲ್ದನೋ ಅಭಿಮಾನ ಇರುತ್ತೆ. ಐ ಆಮ್ ಸರ್ಪ್ರೈಸ್ಡ್ ಯು ರಿಮೆಂಬರ್ ದಿಸ್. ಬಿಕಾಸ್ ಐ ಕೀಪ್ ವಾಚಿಂಗ್ ಅಲ್ಲ ಏನೇನ್ ಕ್ರಿಟಿಕ್ಸ್ ಹೆಂಗ್ ವರ್ಕ್ ಆಗ್ತಾರೆ ಅಂತ. ಸೊ ಅಲ್ಲೂ ಒಂದು ಕಾಮಿಡಿ ಕಂಟೆಂಟ್ ಸಿಕ್ತು ನಿಮ್ಗೆ ಅವ್ರನ್ನ ಕರೆಕ್ಟ್ ಮಾಡೋದ್ರಲ್ಲ. ಸೊ absolutely love doing it, correcting trollers. And I think na Someshwar by person he is very welcoming. You see ಈಗ ಅವ್ರ ಈ ಕಾಂಟೆಂಟ್ ಕ್ರಿಯೇಟರ್ಸ್ ಇಮಿಟೇಟ್ ಮಾಡ್ತಾ ಇದ್ರು. ಯಾವ್ದೋ ಒಂದು ರೀಲ್ಸ್ ನೋಡಿದೆ ರೀಸೆಂಟ್ ಆಗಿ, ಜಿಮ್ ಗೆದ್ಬಿಟ್ಟು ಹೋಗೋ ತರ ಅದನ್ನ ಇಮಿಟೇಟ್ ಎಲ್ಲ ಮಾಡ್ತಾ ಇದ್ರು. ಅಂಡ್ ಅವ್ರದ್ದು ಅವರಿಂದಾನೇ ಎಷ್ಟೊಂದು ಕಂಟೆಂಟ್ ಸಿಗುತ್ತೆ ಈಗ. ದಟ್ ಈಸ್ ವೆರಿ ಗುಡ್. This was all about the stand-up comedy which we wanted to know what happens inside the brain of stand-up comedy ಅಂತ. ಅದಕ್ಕಿಂತ ಸ್ವಲ್ಪ ಸೀರಿಯಸ್ ವಿಷಯಕ್ಕೆ ಹೋಗ್ತಾ ಇದೀನಿ ಅಂತ ಕೇಳಿದ್ರೆ, ಯು ವರ್ಕ್ಡ್ ಇನ್ ಅ ಮೀಡಿಯಾ. ಸೊ ನಿಮ್ಮ ಸ್ಟ್ಯಾಂಡ್-ಅಪ್ ಕಾಮಿಡಿನಲ್ಲೂ ಒಂದು ವಿಡಿಯೋದಲ್ಲ ಹೇಳ್ತೀರಿ, ನಾನು ಮೀಡಿಯಾದವನು, ನಾನು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಬರುತ್ತೆ, ಮಿಸ್ಲೀಡ್ ಮಾಡಕ್ ಬರುತ್ತೆ ಅಂತ. ಸೊ ಮೈ ಕ್ವಶನ್ಸ್ ಫಾರ್ ಮೀಡಿಯಾ ವಿಲ್ ಬಿ ವೆರಿ ರಾ ಅಂಡ್ ಐ ವಾಂಟ್ ಅ ವೆರಿ ಹಾನೆಸ್ಟ್ ಆನ್ಸರ್ಸ್ ಫ್ರಮ್ ಯುವರ್ ಎಂಡ್. Okay, so first and foremost, I just want to know, ನೀವು ಇದ್ದಿದ್ದು ಡಿಜಿಟಲ್ ಮೀಡಿಯಾ ಅಲ್ಲ, ಯು ವರ್ಕ್ ಫಾರ್ ವೆರಿ ಫೇಮಸ್ ನ್ಯೂಸ್ ಚಾನೆಲ್ಸ್ ವಿಚ್ ಇಸ್ ಆಲ್ಸೋ ಡಿಜಿಟಲಿ ಇರುತ್ತೆ ಅಂತ. ಯೂಶಲಿ ನಾವು ಯಾರ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ನೆಲ್ಲ ಹಾಕಿದ್ರೆ ಇದನ್ನ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಹಂಗೇನೆ ನೀವು ಕೊಡುವಂತ ಕಂಟೆಂಟ್ ಡಿಜಿಟಲ್ ಅಲ್ಲಿ ಹೌ ಫಾರ್ ಇಟ್ ವಿಲ್ ಬಿ ಟ್ರೂ? ಒಂದು 4 ರೌಂಡ್ ಆಫ್ ವೆರಿಫಿಕೇಶನ್ ಆಗತ್ತೆ. ಹಂಗಾಗಿನೂ ಏನಾದ್ರೂ ತಪ್ಪು ಮಾಹಿತಿ ಬಂತು ಅಂತಂದ್ರೆ ಅದು ಜೆನ್ಯೂನ್ ಮಿಸ್ಟೇಕೇನೆ ಆಗಿರುತ್ತೆ. ಯಾರನ್ನು ಬೇಕು ಅಂತ ಫೇಕ್ ನ್ಯೂಸ್ ಪೆಡಲ್ ಮಾಡೋದಿಲ್ಲ. ಒಪಿನಿಯನ್ಸ್ ಆ ಕಡೆ ಈ ಕಡೆ ಲೀನಿಂಗ್ ಇರುತ್ತೆ. ಅದು ಯಾವ ತರ ಬೇಕಾದ್ರೂ ಹೋಗ್ಬೋದು. ಬಟ್ ಫ್ಯಾಕ್ಚುಲಿ ಇನ್ಕರೆಕ್ಟ್ ಆಗ್ದಲ್ಲೇ ಇರೋದಕ್ಕೇನೆ ಒಂದು ಟ್ರೈ ಮಾಡಿರ್ತಾರೆ. ಒಂದೊಂದ್ಸಲ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಬಂದ್ಬಿಡುತ್ತೆ, ಆಮೇಲಿಂದ ಅಪಾಲಜಿ ಇಶ್ಯೂ ಮಾಡ್ತಾರೆ. ಅದು ಅಪಾಲಜಿ ಕಾಣಿಸೋದಿಲ್ಲ, ಎಲ್ಲೋ ಚಿಕ್ಕದಾಗೆಲ್ಲ ಒಂದ್ ಕಡೆ ಹಾಕಿರ್ತಾರೆ, ಅಥವಾ ಅದನ್ನ ಟೇಕ್ ಡೌನ್ ಮಾಡ್ಬಿಡ್ತಾರೆ. ಬಟ್ ಫೇಕ್ ನ್ಯೂಸ್ ಪೆಡಲ್ ಮಾಡೋದಲ್ಲಿರೋದಕ್ಕೆ ಟ್ರೈ ಏನು, ದಟ್ ವಿಲ್ ಬಿ ದ ಎಡಿಟೋರಿಯಲ್ ಪಾಲಿಸಿ. ಅಂದ್ರೆ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಕಾನ್ಸಿಕ್ವೆನ್ಸ್ ಇರುತ್ತೆ ಫೇಕ್ ನ್ಯೂಸ್ ಏನಾದ್ರು ಹಾಕಿದ್ರೆ ಇಂಟರ್ನಲಿ ಆಲ್ಸೋ. ಓಕೆ. ಅಂಡ್ ಐ ಜಸ್ಟ್ ವಾಂಟ್ ಟು ನೋ, ಈಗ ನೀವು ಫೇಸ್ಬುಕ್ ಅಲ್ಲೆಲ್ಲ ನೋಡಿದಾಗೆಲ್ಲ ಯೂಶಲಿ ಥಂಬ್ನೈಲ್ ಇಸ್ ವೆರಿ ಟೆಂಪ್ಟಿಂಗ್. ಈ ಖ್ಯಾತ ನಟಿಯ ರಹಸ್ಯ ಕೊನೆಗೂ ಬಯಲಾಯ್ತು ಅಂತ. ಅಲ್ಲಿ ಹೊಡೆದ್ರೆ ಆ ನಟಿ ಯಾರು ಅಂತಾನು ಗೊತ್ತಿರಲ್ಲ. ಯಾವ್ದೋ 1 ಫಿಲಮ್ ಮಾಡಿರ್ತಾರೆ, 2 ಫಿಲಮ್ ಮಾಡಿರ್ತಾರೆ, ಫೇಸ್ನೆಲ್ಲ ಬ್ಲರ್ ಮಾಡಿರ್ತಾರೆ, ಅಥವಾ ಇಂಥ ಸ್ಟಾರ್ ನಟಿ ಜೊತೆ ಇಂಥ ಸ್ಟಾರ್ ನಟನ ಜೊತೆ ನಟಿಸಿದ್ದ ಈ ನಟಿಗೆ ಬಂತು ಇಂಥ ಲೋಕ ಅಂತ ಹಾಕಿರ್ತಾರೆ. ನೀವು ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ಫ್ರೇಮ್ ಸುಮ್ಮನೆ ಹಿಂಗ್ ಬಂದು ಹೋಗಿರ್ತಾರ ಹುಡುಗಿ. ಅವರು ದೇ ಡೂ ಇಟ್. ವೈ ಡೂ ಯು ಗೈಸ್ ಡೂ ದಟ್? Yeah, it's true, we do it. I mean, I used to be part of that ecosystem which did it. ಏನಾಗುತ್ತೆ ಗೊತ್ತಾ, ಈ ಆನ್ಲೈನ್ ಸ್ಪೇಸ್ ಅಲ್ಲಿ ತುಂಬಾ ಅಟೆನ್ಷನ್ ಹಂಗ್ರಿ ಇರ್ತೀವಿ. ಅಂದ್ರೆ ನಮಗಲ್ಲ, ನಾವೇನ್ ಕ್ರಿಯೇಟ್ ಮಾಡಿದೀವಿ ಅದಕ್ಕೆ ಇಷ್ಟು ನಂಬರ್ ಆಫ್ ವ್ಯೂಸ್ ಬರಬೇಕು, ಇಷ್ಟು ಪೇಜ್ ಹಿಟ್ಸ್ ಬರಬೇಕು. ಬಂದ್ರೆ ದಟ್ ಡಿಸೈಡ್ಸ್ ಮೈ ಅಪ್ರೈಸಲ್ ಇನ್ ಮಾರ್ಚ್. ಹಾ, ನಿಮ್ಗೂ ಇದೆ ಟಾರ್ಗೆಟ್ ಆತರ? ಹಾ, ಅಂದ್ರೆ ನಾನು ಇದ್ದಾಗಿರ್ತಿತ್ತು ಆತರ. Oh wow. Okay. Okay. So you do that purposefully? Oh yes. Absolutely.
ಅಂದ್ರೆ ಇವಾಗ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ನಿಮ್ ಸ್ಕ್ರೋಲ್ ಸ್ಟಾಪ್ ಮಾಡೋದಕ್ಕೆ ನಾನು ಏನೇನ್ ಮಾಡ್ಬೇಕು, ನಾನು ಎಲ್ಲಾ ಮಾಡ್ತೀನಿ. ದಟ್ಸ್ ಹೌ ಇಟ್ ಗೆಟ್ಸ್ ಇಂಪ್ರಿಂಟೆಡ್ ಇಸ್ ಇಟ್? ಅಂದ್ರೆ ಇದು ಅಲ್ಗಾರಿದಮ್ ಯಾವ್ದು ಸ್ಟಾಪ್ ಮಾಡಿದೀರಾ ಅದ್ರ ಮೇಲೆ ನಿಮ್ದು ವ್ಯೂಸ್ ಗೊತ್ತಾಗುತ್ತೆ. ಮೋರ್ ಆರ್ ಲೆಸ್. ಅಂದ್ರೆ ನೀವು ಕ್ಲಿಕ್ನು ಮಾಡ್ಬೇಕು, ಅಂದ್ರೆ ವೆಬ್ಸೈಟ್ ಆದ್ರೆ ಕ್ಲಿಕ್ ಮಾಡ್ಬೇಕು. ಇಫ್ ಇಟ್ಸ್ ಅ ವಿಡಿಯೋ ವಿಚ್ ಇಸ್ ಪುಟ್ ಆನ್ ಮೆಟಾ ಆರ್ ಯೂಟ್ಯೂಬ್, ನೀವು ಅದನ್ನ ಕನ್ಸ್ಯೂಮ್ ಮಾಡ್ತಿರಲ್ಲ, ಅವಾಗ ಒಂದು ವ್ಯೂ ಅಂತ ಕೌಂಟ್ ಆಗುತ್ತೆ. ವ್ಯೂ ಮಾತ್ರ ಅಲ್ಲ, ವಾಚ್ ಟೈಮ್ ಅಂತಾನು ಕೌಂಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಯು ಆರ್ ಅ ಯೂಟ್ಯೂಬರ್ ಯುವರ್ ಸೆಲ್ಫ್ ನೌ, ಸೊ ಯು ನೋ. ಸೊ ಇವಾಗ ಹೆಂಗಂತಂದ್ರೆ, ಇವಾಗ ಸೇ ಕ್ಲಾಸಲ್ಲಿ ಇಬ್ರು ಹುಡುಗಿರಿದ್ದಾರೆ, 15 ಜನ ಹುಡುಗರಿದೀವಿ. ಆ ಇಬ್ರು ಹುಡುಗಿರ ಅಟೆನ್ಷನ್ ತಗೊಳಕ್ಕೆ 15 ಜನ ಎಂತ ಸರ್ಕಸ್ ಮಾಡ್ತಾರೆ ನೋಡಿದೀರ? ಆ ಸರ್ಕಸ್ ಆಸ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರ ಅದನ್ನ, ಅಂಡ್ ಆಡಿಯನ್ಸ್ ಆ ಇಬ್ರು ಹುಡುಗಿರು. ಓ, ಸೊ ದಟ್ ಇಸ್ ವೈ ಯು ವೇಟಿಂಗ್ ನನ್ನ ಕಡೆ ನೋಡ್ಲಿ ಅನ್ಬಿಟ್ಟು ಯು ಟ್ರೈ ಟು ಥಂಬ್ನೈಲ್ ವಿಲ್ ಬಿ ದೇರ್. ಅಂದ್ರೆ ಅದಕ್ಕೆ ಬೇಕಾದ್ರೆ ನಾನು ಫುಲ್ ತಲೆ ಕೂದಲನ್ನೆಲ್ಲ ಹೈಲೈಟ್ ಮಾಡಿಸ್ಬಿಡ್ತೀನಿ, ಪರ್ಪಲ್ ಕಲರ್ ಹಾಕ್ಸ್ಬಿಡ್ತೀನಿ. ಓಕೆ, ಬಟ್ ಅವಳು ನನ್ ನೋಡ್ಬೇಕು. just to grab attention and it should get converted into a click. So ಅಲ್ಲಿ ನಂದು ಆಡ್ ಪ್ಲೇ ಆಗ್ಬೇಕು. ಸೊ ನಿಮ್ಮ ಎಂಟೈರ್ ಎಫರ್ಟ್ಸ್ ಆರ್ ಓನ್ಲಿ ಫಾರ್ ದ ಕ್ಲಿಕ್. ಅಂದ್ರೆ ಅಫ್ಕೋರ್ಸ್ ಅದೊಂದು ನ್ಯೂಸ್ ಅಂತ ಏನಿರುತ್ತೆ ಅದನ್ನು ಸರಿಗೇನೆ ಇರಬೇಕು, ಬಟ್ ಆ ನ್ಯೂಸ್ ಅನ್ನ ಪ್ಯಾಕೇಜ್ ನಾನು ಹಂಗ್ ಮಾಡ್ತೀನಿ, ಅಟೆನ್ಷನ್ ಬೇಕಿರೋ ತರ. ನ್ಯೂಸ್ ಜೆನ್ಯೂನ್ ಇರುತ್ತೆ, ಬಟ್ ಅದನ್ನ ನಾನು ಪ್ಯಾಕೇಜ್ ಹೆಂಗ್ ಮಾಡ್ಬೇಕಂತಂದ್ರೆ ಮಿಕ್ಕಿದ್ ಎಲ್ಲರಿಗಿಂತ ಜಾಸ್ತಿ. ಇವಾಗ ನಾನೇನ್ ನ್ಯೂಸ್ ಕೊಡ್ತಾ ಇರ್ತೀನಿ, ಪಕ್ಕದವನು ಅದನ್ನೇ ಕೊಡ್ಬೋದು, ಅವ್ನ ಪಕ್ಕದವನು ಅದನ್ನೇ ಕೊಡ್ಬೋದು, ಬಟ್ ನನ್ನ ನ್ಯೂಸ್ನೇ ಅವ್ನು ನೋಡ್ಬೇಕಂದ್ರೆ ಅವನಿಗೆ ಆ ಕಾರಣ ನಾನು ಕೊಡ್ಬೇಕು. ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನು ಯಾವ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ಮಾತಾಡ್ತೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ಬೇಕು. ಅಲ್ಲಿ ತನಕ ದಿ ಎಕ್ಸ್ಚೇಂಜ್ ರೂಮ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದಾದ್ರು ಕಂಪ್ಲೇಂಟ್ಸ್ ಇದ್ರೆ ದಯವಿಟ್ಟು ನಮಗೆ ಪರ್ಸನಲ್ ಆಗಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್.